ಇತ್ತೀಚಿನ ದಿನಗಳಲ್ಲಿ ನೀವು ಹಲವಾರು ಥರದ ಡಯಟ್ಗಳನ್ನು ಕೇಳಿರ್ಬೋದು. ಈಗ ವೀಗನಿಸಮ್ ಅಂತ ಹೇಳೋದು, ಕೀಟೋ ಡಯಟ್, ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಹೀಗೆ ಬೇರೆ ಬೇರೆ ಥರದ ಡಯಟ್ ಹೆಸರುಗಳನ್ನು ಕೇಳಿರ್ಬೋದು. ಸೊ ಈ ಥರ ಡಯಟ್ಗಳು ಡಯಾಬಿಟೀಸ್ ಕಂಟ್ರೋಲಲ್ಲಿ ಹೆಲ್ಪ್ ಮಾಡುತ್ತಾ? ಇಂತಹ ಪ್ರಶ್ನೆಗಳು ನಾವು ಯಾವಾಗಲೂ ಕೇಳ್ತಾ ಇರ್ತೀವಿ. ಎಸ್ಪೆಷಲಿ ಇವತ್ತು ನಾವು ವೀಗನಿಸಮ್ ಮತ್ತು ಡಯಾಬಿಟೀಸ್ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ಸೊ ವೀಗನಿಸಮ್ ಅಂತ ಅಂದರೆ ಈಗ ವೀಗನ್ ಡಯಟ್ ಅಂತ ಕರೆಯುವಂಥದ್ದು. ವೀಗನ್ ಡಯಟಲ್ಲಿ ಹೆಂಗೆ ಅಂತಂದರೆ ನಾವು ಗಿಡದಿಂದ ಬರೋಂತಹ ಪದಾರ್ಥಗಳನ್ನು ಮಾತ್ರ ಸ್ವೀಕರಿಸೋದು, ಪ್ರಾಣಿ ಮುಖಾಂತರ ಬರೋದು ಅಥವಾ ಪ್ರಾಣಿ ರಿಲೇಟೆಡ್ ಆಗಿರೋಂತಹ ಪದಾರ್ಥಗಳನ್ನು ಸ್ವೀಕರಿಸದೇ ಇರೋಂಥದ್ದು. ಇವಾಗ ಪ್ರಾಣಿಗಳಿಂದ ಅಂತ ಕೇವಲ ಮಾಂಸಾಹಾರಿ ಅಂತ ಮಾತ್ರ ಅಲ್ಲ. ಇವಾಗ ನಾವು ಹೆಚ್ಚಾಗಿ ಪ್ರಾಣಿಗಳು ಅಂತಂದರೆ ಕನೆಕ್ಟ್ ಮಾಡೋದು ಮೊಟ್ಟೆ, ಮಾಂಸ, ಮೀನು ಅಂತ. ಇಲ್ಲಿ ಅದು ಮಾಂಸಗಳು ಮಾತ್ರ ಅಲ್ಲ, ಅದಲ್ಲದೆ ಇವಾಗ ಆ್ಯನಿಮಲ್ ಪ್ರಾಡಕ್ಟ್ಸ್ ಅಂತಂದರೆ ಈಗ ಜೇನುತುಪ್ಪ ಅಂದರೆ ಅದು ಒಂದು ಪ್ರಾಣಿಯಿಂದ ಬರೋಂಥದ್ದು, ಪ್ರಾಣಿ ಕೆಲಸ ಮಾಡಿ ಅದರ ಮುಖಾಂತರ ನಮಗೆ ಬರೋಂಥದ್ದು, ಅಥವಾ ದನ ಕೊಡೋಂಥ ಹಾಲು ಇರ್ಬೋದು. ಇದನ್ನೆಲ್ಲ ಅವಾಯ್ಡ್ ಮಾಡೋಂಥದ್ದನ್ನು ನಾವು ವೀಗನಿಸಮ್ ಅಂತ ಹೇಳ್ತೀವಿ. ವೀಗನ್ ಅಂದರೆ ಬರೀ ಪ್ಲ್ಯಾಂಟ್ ಸೋರ್ಸ್, ಗಿಡ ಮೂಲಿಕೆಗಳಿಂದ ಬರೋಂಥದ್ದು ಮಾತ್ರ ಸ್ವೀಕರಿಸೋಂಥದ್ದು. ಯಾವುದೇ ಪ್ರಾಣಿ ಅಥವಾ ಪ್ರಾಣಿನೇ ತಿನ್ನಬೇಕು ಅಂತಲ್ಲ, ಪ್ರಾಣಿ ಕೊಡುವಂತಹ ಉತ್ಪನ್ನಗಳನ್ನು ಉಪಯೋಗಿಸದೇ ಇರೋಂಥದ್ದು. ಕೇವಲ ಆಹಾರ ಸ್ವೀಕಾರ ಮಾತ್ರ ಅಲ್ಲ, ನಮ್ಮ ಲೈಫ್ ಸ್ಟೈಲ್ ಅಂತಂದರೆ ಪ್ರತಿನಿತ್ಯ ಜೀವನದಲ್ಲಿ ಇವಾಗ ಲೆದರ್ ಯೂಸ್ ಮಾಡದೇ ಇರೋಂಥದ್ದು, ಹೀಗಿರೋದನ್ನು ನಾವು ವೀಗನಿಸಮ್ ಅಂತ ಹೇಳೋಂಥದ್ದು. ಈ ವೀಗನಿಸಮ್ ಯಾಕೆ ಅಡಾಪ್ಟ್ ಮಾಡ್ಕೋತಿದ್ದಾರೆ ಅಂತಂದರೆ 2-3 ಕಾರಣಗಳಿಂದಾಗಿ. ಮೊದಲನೇದಾಗಿ ವೀಗನಿಸಮಿಂದಾಗಿ ಕಾರ್ಬನ್ ಫುಟ್ ಪ್ರಿಂಟ್, ಅಂದರೆ ಇವಾಗ ಮಾಂಸಗಳು ಸ್ವೀಕರಿಸಿದಾಗ ಕಾರ್ಬನ್ ಫುಟ್ ಪ್ರಿಂಟ್ ಜಾಸ್ತಿ ಆಗುತ್ತೆ. ಆ ದೃಷ್ಟಿಯಿಂದ ನಾನು ವೀಗನಿಸಮ್ ಕನ್ವರ್ಟ್ ಆದೆ ಅಂತ ಕೆಲವ್ರು ಹೇಳ್ತಾರೆ. ಇನ್ನು ಕೆಲವ್ರು ಏನು ಹೇಳ್ತಾರೆ, ನಾನ್ ವೆಜ್ಗಿಂತ ವೆಜ್ ಆಗಿರೋಂಥದ್ದು ಅಥವಾ ಈ ಥರ ವೀಗನ್ ಫುಡ್ ತಿನ್ನೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ರಿಸರ್ಚ್ ಪೇಪರ್ಗಳನ್ನು ಓದಿದ್ದೀನಿ, ಆ ದೃಷ್ಟಿಯಿಂದ ನಾನು ಚೇಂಜ್ ಆದೆ, ಹೀಗೆಲ್ಲ ಕಾರಣಗಳನ್ನ ಕೊಡ್ತಾರೆ. ಆದರೆ ಆ್ಯಸ್ ಸಚ್ ಈ ವೀಗನಿಸಮ್ ಫಾಲೋ ಮಾಡೋದು ಒಳ್ಳೆಯದಾ ಕೆಟ್ಟದ್ದಾ ಅಂತ ಕೇಳಿದ್ರೆ ಅದು ಅವರವರ ನಂಬಿಕೆಗೆ ಬಿಟ್ಟಿರೋದು ಅಂತ ನಾವು ಯಾವತ್ತೂ ಹೇಳೋದು. ಅಲ್ಲಿಗೆ ಸ್ಪೆಸಿಫಿಕ್ ಆಗಿ ಯಾವುದೇ ಡಯಟನ್ನು ಇದು ಉತ್ಕೃಷ್ಟ ಅಂತ ನಾವು ಹೇಳೋಕ್ಕಾಗಲ್ಲ. ಯಾವುದೇ ಡಯಟನ್ನು ಇದು ಅವರವರ ನಂಬಿಕೆಗೆ ಒಳಪಟ್ಟಿರೋಂಥದ್ದು. ಇಲ್ಲ ನಾನು ವೀಗನನ್ನು ಫಾಲೋ ಮಾಡಬೇಕು, ನಾನು ಪ್ರಾಣಿಯಿಂದ ಬರೋಂತಹ ಯಾವುದೇ ಥರದ ಪದಾರ್ಥಗಳನ್ನು ಬಳಸಲ್ಲ ಅಂತ ಡಿಸೈಡ್ ಮಾಡಿದ್ರೆ ಎಸ್, ಅದು ಅವರ ನಂಬಿಕೆಗೆ ಒಳಪಟ್ಟಿರೋದು. ಆದರೆ ಅಂತಹ ಡಯಟನ್ನು ಫಾಲೋ ಮಾಡ್ತಿರ್ಬೇಕಾದ್ರೆ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಗಮನ ಕೊಡಬೇಕಾಗತ್ತೆ. ಯೂಶ್ವಲಿ ಏನಾಗುತ್ತೆ ಅಂತಂದರೆ ವೀಗನಲ್ಲಿ ನಾವು ನೋಡಿರೋಂಥದ್ದು ಏನು ಅಂತಂದರೆ ವಿಟಮಿನ್ B12 ಅಂತಹ ನ್ಯೂಟ್ರಿಯೆಂಟ್ಸ್ಗಳು ಕೆಲವು ಕಮ್ಮಿ ಇರುತ್ತೆ. ಯಾಕೆಂತಂದರೆ ನಮ್ಮ ವೆಜಿಟೇರಿಯನ್ ಸೋರ್ಸ್ಗಳಲ್ಲಿ ಇರಲ್ಲ. ಜೊತೆಗೆ ಪ್ರೋಟೀನ್, ಈಗ ಪ್ರತಿ ದೇಹಕ್ಕೂ ಪ್ರೋಟೀನ್ ಬೇಕಾಗುತ್ತೆ. ಆ ಪ್ರೋಟೀನ್ ಮೀಟ್ ಆಗದೇ ಇದ್ದಾಗ ಸಮಸ್ಯೆಗಳು ಶುರುವಾಗಂಥದ್ದು. ಸೊ ಅದನ್ನು ಸರಿಯಾಗಿ ಕೇರ್ಫುಲ್ ಆಗಿ ನಾವು ಮಾಡಿದ್ರೆ ಈ ವೀಗನಿಸಮ್ ಡಯಟ್ ಅಥವಾ ವೀಗನ್ ಡಯಟಿಂದ ಏನು ಸಮಸ್ಯೆಗಳು ಇಲ್ಲ. ಸೊ ಅದನ್ನು ನಾವು ಸರಿಯಾಗಿ ಒಂದು ಎಕ್ಸ್ಪರ್ಟ್ ಹತ್ರ ತಿಳ್ಕೊಂಡು ಹೇಗೆ ಮಾಡಬೇಕು. ಈಗ ಯಾಕೆಂತಂದರೆ ಇವಾಗ ಪ್ರೋಟೀನ್ಸಿಗೆ ಪ್ಲ್ಯಾಂಟ್ ಪ್ರೋಟೀನ್ ಅಂತಂದರೆ ಬೇಳೆ ಕಾಳುಗಳು ಮಾತ್ರ ತಿಂದು ಹೆಂಗೆ ದೇಹಕ್ಕೆ ಬೇಕಾಗಿರುವಂತಹ ಪ್ರೋಟೀನ್ ಕಂಟೆಂಟನ್ನು ಮೀಟ್ ಮಾಡೋದು, ಇವುಗಳ ಬಗ್ಗೆ ಎಲ್ಲ ಚೆನ್ನಾಗಿ ಡಿಸ್ಕಸ್ ಮಾಡಿ ಅದಕ್ಕೆ ಅನುಗುಣವಾಗಿ ಆಹಾರ ಸ್ವೀಕರಿಸಿದ್ರೆ ದೇಹಕ್ಕೆ ಸಮಸ್ಯೆ ಆಗಲ್ಲ. ಇಲ್ಲದೇ ಇದ್ದಾಗ ಸಮಸ್ಯೆಗಳು ಶುರುವಾಗುತ್ತೆ. ಇನ್ನು ಡಯಾಬಿಟೀಸ್ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ನಾವು ಯಾವಾಗಲೂ ಹೇಳ್ತೀವಿ ಬ್ಯಾಲೆನ್ಸ್ಡ್ ಮೀಲ್ ಸ್ವೀಕರಿಸಬೇಕು ಅಂತ. ಸೊ ಈ ಬ್ಯಾಲೆನ್ಸ್ಡ್ ಮೀಲ್ ಅಂತ ಬಂದಾಗ ಪ್ರೋಟೀನ್ಸ್ ಜಾಸ್ತಿ ತಗೊಳ್ಬೇಕಾಗತ್ತೆ. ಪ್ರೋಟೀನ್ಸ್ ಇರಬೇಕು, ವೆಜಿಟೇಬಲ್ಸ್ ಇರಬೇಕು. ಯೂಶ್ವಲಿ ನಾವು ಏನು ನೋಡಿದ್ದೀವಿ ಅಂತಂದರೆ ಪ್ರೋಟೀನ್ಸ್ ಆಹಾರದಲ್ಲಿ ಕಮ್ಮಿ ಆದಾಗ, ಅಂದರೆ ಈ ಬೇಳೆ ಕಾಳುಗಳ ಅಂಶ ಕಮ್ಮಿ ಇದ್ದಾಗ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ಬೇಳೆಕಾಳುಗಳನ್ನು ಸ್ವೀಕರಿಸಬೇಕು. ಈ ಸರಿಯಾದ ರೀತಿಯಲ್ಲಿ ಬೇಳೆಕಾಳುಗಳು ಕೇವಲ ಮಧ್ಯಾಹ್ನ ಊಟದಲ್ಲಿ ಮಾತ್ರ ಅಲ್ಲ, ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ, ಹೀಗೆ 3 ಹೊತ್ತಲ್ಲೂ ಆ ಪ್ರೋಟೀನ್ ಕಂಟೆಂಟ್ ಇರೋದು ತುಂಬ ಇಂಪಾರ್ಟೆಂಟ್. ಈ ವೀಗನಿಸಮಲ್ಲಿ ನಮಗೆ ಆಪ್ಷನ್ಸ್ ಕಮ್ಮಿ. ಈಗ ಕೇವಲ ನೀವು ಸಸ್ಯಾಹಾರಿ ಆಗಿದ್ದರೆ ಪನೀರ್ ಉಪಯೋಗಿಸೋದು, ಆ ಥರ ಪನೀರಿಂದ ನಮಗೆ ಜಾಸ್ತಿ ಪ್ರೋಟೀನ್ ಸಿಗೋಂಥದ್ದು, ಹೀಗೆ ನಮಗೆ ಆಪ್ಷನ್ಸ್ಗಳು ಜಾಸ್ತಿ ಇರುತ್ತೆ. ವೀಗನಿಸಮ್ ಅಂತ ಬಂದಾಗ ಆಪ್ಷನ್ಗಳು ಕಮ್ಮಿ ಇರುತ್ತೆ. ಸೊ ಕಡಿಮೆ ಆಪ್ಷನಲ್ಲಿ ನಾವು ಮ್ಯಾಕ್ಸಿಮಮ್ ಬೆನಿಫಿಟ್ ತೊಗೋಬೇಕು. ಸೊ ಈ ಕಡಿಮೆ ಆಪ್ಷನ್ಗಳನ್ನು ಹೆಂಗೆ ನಾವು ಸಾರ್ಟ್ ಔಟ್ ಮಾಡ್ಕೊಳ್ಳೋದು? ಯೂಶ್ವಲಿ ವೀಗನಿಸಮಲ್ಲಿ ನಾವು ವೀಗನಲ್ಲಿ ಏನು ಹೇಳ್ತೀವಿ ಅಂತಂದರೆ ಜಾಸ್ತಿ ಬೇಳೆ ಕಾಳು
ಕಾಳುಗಳನ್ನು ಬಳಸಿ, ಇವಾಗ ಪ್ರೋಟೀನ್ಸಿಗೆ ಸತ್ತು ಪೌಡರ್ ಅಂತ ಸಿಗುತ್ತೆ. ಸತ್ತು ಅಂತಂದರೆ ಬೇಸಿಕಲಿ ನಮ್ಮ ಕಡಲೆಯಿಂದ ಮಾಡಿರೋಂತಹ ಪೌಡರ್ಗಳು, ಅಥವಾ ಜಾಸ್ತಿ ಮೊಳಕೆ ಕಾಳುಗಳನ್ನು, ಇನ್ನು ಸೋಯಾ ಪ್ರಾಡಕ್ಟ್ಸ್ಗಳನ್ನು, ಅಂದರೆ ದೇಹದ ಅನುಗುಣವಾಗಿ ಇವಾಗ ಹಾರ್ಮೋನಲ್ ಇಶ್ಯೂಸ್ ಇದ್ದಾಗ ಎಲ್ಲ ನಾವು ಸೋಯಾ ತೊಗೋಬೇಡಿ ಅಂತ ಹೇಳ್ತೀವಿ. ಸೊ ಓವರಾಲ್ ಹೆಲ್ದಿಯಾಗಿದ್ದಾಗ ಸೋಯಾ ಪ್ರಾಡಕ್ಟ್ಗಳು, ಪನ್ನೀರಿಗೆ ಆಲ್ಟರ್ನೇಟಿವ್ ಆಗಿ ಟೋಫು ಅಂತ ಬರುತ್ತೆ, ಅಂದರೆ ಸೋಯಾ ಮಿಲ್ಕಿಂದ ಮಾಡಿರೋಂತಹ ಪನ್ನೀರ್. ಹೀಗೆ ಒಂದು ಆಲ್ಟರ್ನೇಟಿವ್ಸನ್ನು ಫೈಂಡ್ ಔಟ್ ಮಾಡಿಕೊಂಡು ಅದನ್ನು ಸರಿಯಾಗಿ ಸ್ವೀಕರಿಸಿದಾಗ ವೀಗನಿಂದ ನಮಗೆ ಖಂಡಿತವಾಗ್ಲೂ ಲಾಭ ಇದ್ದೇ ಇರುತ್ತೆ. ಇನ್ನು ಕೆಲವೊಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ಗಳು ಏನಿದೆ ಅವುಗಳು ಡಯಾಬಿಟಿಸಿಗೆ ತುಂಬ ಅಂದರೆ ಇನ್ಫ್ಲಮೇಷನ್ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ನೀವು ವೀಗನ್ ಡಯಟನ್ನು ಫಾಲೋ ಮಾಡಿದಾಗ. ಉದಾಹರಣೆಗೆ ಹಾಲಲ್ಲಿ ಲ್ಯಾಕ್ಟೋಸ್, ನಿಮ್ಮ ದೇಹ ಲ್ಯಾಕ್ಟೋಸನ್ನು ಡೈಜೆಸ್ಟ್ ಮಾಡಿಲ್ಲ ಅಂತಂದರೆ, ಹಾಲನ್ನು ಜೀರ್ಣ ಮಾಡ್ಕೊಂಡಿಲ್ಲ ಅಂದರೆ ಅದು ಇನ್ಫ್ಲಮೇಷನನ್ನು, ಊತನ ಕ್ರಿಯೇಟ್ ಮಾಡುತ್ತೆ ಬಾಡಿ ಒಳಗಡೆ. ಆ ಇನ್ಫ್ಲಮೇಷನ್ ಜಾಸ್ತಿ ಆದಾಗ ಡಯಾಬಿಟಿಸ್ ಜಾಸ್ತಿ ಆಗುವ ಸಾಧ್ಯತೆ ಇರೋಂಥದ್ದು. ಸೊ ಅದನ್ನು ಸ್ವೀಕರಿಸದೇ ಇದ್ದಾಗ ನೀವು ಇನ್ಫ್ಲಮೇಷನ್ ತನ್ನಿಂತಾನಾಗಿ ಕಮ್ಮಿ ಆಗುತ್ತೆ. ಸೊ ಈ ರೀತಿಯಲ್ಲೂ ಅದರಿಂದ ಒಂದು ಇಂಪ್ಯಾಕ್ಟ್ ಇರುತ್ತೆ. ಸೊ ವೀಗನ್ ಸರಿನಾ ತಪ್ಪೋ ಅಂತ ಹೇಳೋಕ್ಕಾಗಲ್ಲ, ಆ ದೇಹದ ಪರಿಸ್ಥಿತಿ ಅಂದ್ಕೊಂಡು, ಅಂದರೆ ಆ ಗಟ್ ಹೆಲ್ತ್, ಆ ಮನುಷ್ಯನಿಗೆ ಅದು ಹೇಗೆ ಜೀರ್ಣ ಆಗುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡೋಂಥದ್ದು. ಇದು ಒಳ್ಳೇದಾಗ್ತಾ ಇದೆ ಅಥವಾ ಇದು ಕೆಟ್ಟದ್ದು ಅಂತ ಯಾವುದೂ ಇಲ್ಲ, ಕೇವಲ ಬಾಡಿಗೆ ಸೂಟ್ ಆಗುತ್ತೋ ಇಲ್ವೋ ಅಂತ ಹೇಳೋದನ್ನು ಗಮನಿಸಬೇಕಾಗಿರೋದು. ಇನ್ನು ವೀಗನ್ ಫಾಲೋ ಮಾಡೋರಿಗೆ B12, ಯಾಕೆಂತಂದರೆ B12 ಹೆಚ್ಚಾಗಿ ನಾನ್ ವೆಜ್ ಪದಾರ್ಥಗಳಲ್ಲಿ ಇರೋಂಥದ್ದು. ಸೊ ನಾವು ಯಾವಾಗಲೂ ಹೇಳ್ತೀವಿ ವರ್ಷಕ್ಕೊಂದ್ಸಲಿ ಆದರೂ ಚೆಕ್ ಮಾಡಿಸ್ಕೊಳ್ಳಿ, ಡೆಫಿಷಿಯನ್ಸಿ ಇದ್ದಾಗ ಸಪ್ಲಿಮೆಂಟ್ಸ್ ತೊಗೊಳ್ಳಿ, ಆವಾಗ ಅದನ್ನು ಸರಿ ಮಾಡ್ಕೋಬೋದು. ಇನ್ನು ಡಯಾಬಿಟೀಸಲ್ಲೂ ಹಾಗೇ ಹೆಚ್ಚಾಗಿ ನಮ್ಮ ಇನ್ಸುಲಿನ್ ಕೆಲಸ ಮಾಡಬೇಕು ಅಂತಂದರೆ ನಮ್ಮ ಶುಗರ್ ಲೆವೆಲ್ಸ್ ಮೇಂಟೈನ್ ಮಾಡೋದು ಇನ್ಸುಲಿನ್ ಹಾರ್ಮೋನ್. ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡಬೇಕು ಅಂತ ಆದರೆ ನಮ್ಮ ನ್ಯೂಟ್ರಿಯೆಂಟ್ಸ್ ಲೆವೆಲ್ಸ್ ಎಲ್ಲ ಸರಿ ಇರಬೇಕು. ಮೆಗ್ನೀಷಿಯಮ್, ಕ್ರೋಮಿಯಂ, ವಿಟಮಿನ್ ಡಿ, ಅವುಗಳೆಲ್ಲ B12 ಅವುಗಳೆಲ್ಲ ಚೆನ್ನಾಗಿರಬೇಕು. ಅದು ಡೆಫಿಷಿಯನ್ಸಿ ಮೋಡಿಗೆ ಹೋದರೆ, ಅಂದರೆ ಕಡಿಮೆಗೆ ಹೋದಾಗ ಎಲ್ಲ ಸಲಿನೂ ನಮ್ಮ ಬಾಡಿ ಇದ್ದಕ್ಕಿದ್ದಂಗೆ ತೋರಿಸಲ್ಲ. ಏನಾದರೂ ಸಿಂಪ್ಟಮ್ಸ್ ಆಗೋಂಥದ್ದು ಅಥವಾ ಏನೋ ಸಮಸ್ಯೆಗಳು ಒಂದೇ ಸಲಿಗೆ ನಮಗೆ ದೇಹದಲ್ಲಿ ಕಾಣಿಸ್ಕೊಳ್ಳಲ್ಲ, ತುಂಬ ಸ್ಲೋವಾಗಿ ಕಾಣಿಸ್ಕೊಳ್ಳೋದು. ಸೊ ಬ್ಲಡ್ ಟೆಸ್ಟ್ ಮಾಡಿದಾಗ ಅದ್ರ ಬಗ್ಗೆ ನಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸೊ ಯಾರೇ ವೀಗನ್ ಡಯಟ್ ಫಾಲೋ ಮಾಡ್ತಿದ್ರೆ ನಾವು ಹೇಳೋದು, ನಾವು ಪದೇ ಅಂದರೆ ವರ್ಷಕ್ಕೊಂದ್ಸಲಿ ಆದರೂ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಯಾವುದೇ ಡೆಫಿಷಿಯನ್ಸಿ ಇದ್ದರೆ ಅದಕ್ಕನುಗುಣವಾಗಿ ಆಹಾರ ಅಥವಾ ಸಪ್ಲಿಮೆಂಟ್ಸನ್ನು ತಗೊಳ್ಳೋ ಮುಖಾಂತರ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಡಯಾಬಿಟೀಸಲ್ಲೂ ಕೆಲವೊಂದು ಪದಾರ್ಥಗಳಿಂದ ದೂರ ಇರೋದು, ಈಗ ವೀಗನಿಸಮಲ್ಲಿ ಜೇನುತುಪ್ಪ ಬಳಸದೇ ಇರೋಂಥದ್ದು ಅಥವಾ ಹಾಲು ಬಳಸದೇ ಇರೋಂಥದ್ದು, ಇವುಗಳೆಲ್ಲ ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ ನಮ್ಮ ಡಯಾಬಿಟೀಸನ್ನು ಕಂಟ್ರೋಲ್ ಮಾಡೋಕ್ಕೆ, ಅಂದರೆ ಇನ್ಫ್ಲಮೇಷನ್ ಡ್ರಾಪ್ ಮಾಡೋದು, ಶುಗರ್ ಲೆವೆಲ್ ಸ್ಪೈಕ್ ಆಗದೆ ಇದ್ದಂಗೆ. ಸೊ ಹೀಗೆ ಕೆಲವೊಂದಿಷ್ಟು ವಿಷಯಗಳಲ್ಲಿ ತುಂಬ ಲಾಭಗಳು ನಮ್ಮ ದೇಹಕ್ಕೆ ಖಂಡಿತವಾಗ್ಲೂ ವೀಗನ್ ಡಯಟ್ ಫಾಲೋ ಮಾಡೋದ್ರಿಂದ ಖಂಡಿತವಾಗ್ಲೂ ಇದೆ. ಸೊ ಯೋಚನೆ ಮಾಡಿಕೊಂಡು ನಮ್ಮ ದೇಹನ ಅರ್ಥ ಮಾಡಿಕೊಂಡು ಅದಕ್ಕೂ ಅನುಗುಣವಾಗಿ ನಮ್ಮ ಡಯಟ್ ಪ್ಯಾಟರ್ನನ್ನು ನಾವು ಅಳವಡಿಸ್ಕೊಳ್ಬೇಕು.